ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಫ್ರೈಡೇ ಲಾಗ್. ಎಲ್ಲನೂ ಸಹ ನಾವು ಕ್ಲೀನ್ ಮಾಡಿ ಆಲ್ಮೋಸ್ಟ್ ದೇವ್ರನ್ನ ಎಲ್ಲ ಎತ್ತಿ ದೇವ್ರ ಮನೇಲಿ ಇಟ್ಟಿದ್ವಿ. ಇದೆಲ್ಲ ಆದಮೇಲೆ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಸೊ ಫ್ರೈಡೇ ಹೇಗೋ ಹಾಗೆ ಮನೇಲಿ ಟೈಮ್ನ ಕಳೆದ್ವಿ ಅಂತಲೇ ಹೇಳ್ಬೋದು. ಎಲ್ಲ ಕಸಿನ್ಸು ಇದ್ದರು, ಅತ್ತೆ ಹಾಗೆ ಚಿಕ್ಕಮ್ಮ ಎಲ್ಲ ಇದ್ರಲ್ಲ. ಸೊ ಹಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನನ್ನ ಕಸಿನ್ ಕಜ್ಜಾಯ ಬೇರೆ ಮಾಡ್ಕೊಂಡಿದ್ರು, ಸೂಪರಾಗಿತ್ತು. ಸೊ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಈವ್ನಿಂಗ್. ಇದು ಸಡನ್ನಾಗಿ ಪ್ಲಾನ್ ಮಾಡಿದ್ದು ಎಲ್ಲರೂ ನಮ್ಮ ಮನೆಯಿಂದ. ಹಾಗೆ ಡೈರೆಕ್ಟ್ ಮಾರ್ಕ್ ಮೂವಿಗೆ ಹೋದ್ವಿ. ಎಷ್ಟು ಜನ ಕ್ರೌಡು ಅಂತೀರಾ. ಸೊ ನಾರ್ಮಲ್ ಥಿಯೇಟ್ರಲ್ಲಿ ನೋಡುವಂಥ ಫೀಲು ನಾವು ಯಾವುದೇ ಮಾಲಲ್ಲಿ ಕೂತ್ಕೊಂಡು ನೋಡಿದ್ರೂ ಆ ಮಜಾ ಬರಲ್ಲ. ಸೊ ಎಷ್ಟೋ ದಿನ ಆದಮೇಲೆ ಕಸಿನ್ಸ್ ಎಲ್ಲ ಸೇರಿ ಒಟ್ಟಿಗೆ ಹೋದಂತಹ ಚಿತ್ರ ಯಾವುದಪ್ಪ ಅಂತ ಹೇಳಿದರೆ ಅದೇ ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಚಿತ್ರ. ಸೊ ಮೊದಲೇ ಸುದೀಪ್ ಅವ್ರ ಫ್ಯಾನು. ಮೂವಿ ಬಿಡ್ತೀವ? ಖಂಡಿತವಾಗ್ಲೂ ಬಿಡಲ್ಲ. ಸೊ ಎಲ್ಲ ಕಸಿನ್ಸ್ ಸೇರಿರೋದ್ರಿಂದ ಇನ್ನೂ ಖುಷಿಯಾಗಿ ಮೂವಿಗೆ ಹೋದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಏನಂತಾರೆ, ಯಾರು ಗಂಡು ಮಕ್ಳಿಗಂದರೆ ದೊಡ್ಡವ್ರನ್ನ ಯಾರು ಗಂಡಸ್ರನ್ನ ಕರ್ಕೊಂಡೇ ಹೋಗಿಲ್ಲ. ಕಸಿನ್ಸು, ಮಕ್ಕಳು, ಅಕ್ಕ ಹೀಗೆ ಹೋಗಿದ್ದು. ದೊಡ್ಡವ್ರನ್ನೆಲ್ಲ ಮನೆಗೆ ಹಾಕಿ ನಾವು ಮಾತ್ರ ಹೋಗಿದ್ವಿ. ಸೊ ಇನ್ನು ಗೊತ್ತೇ ಇದೆಯಲ್ಲ, ನಮ್ಮ ಡಾರ್ಲಿಂಗ್ಗೆ ಒಂದು ಪಪ್ಪಿ ಕೊಡ್ತಿದ್ರೆ ಆ ಒಂದು ದಿನ, ಆ ಒಂದು ಮೂವಿ ಇನ್ಕಂಪ್ಲೀಟು. ಸೊ ನೋಡಿ, ಈ ರೀತಿ ಎಲ್ಲ ಫೋಟೋಗಳನ್ನ ಹಿಡಿಸ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಸ್ವಲ್ಪನೇ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡೋಕ್ಕಾಗಿದ್ದು, ಯಾಕಂದರೆ ಎಲ್ಲ ಫಿಲಮ್ ಜೋಶಲ್ಲಿ ಇದ್ದೆ. ಸೊ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಸಂಡೇ. ಸೊ ಸಂಡೇ ಮಾರ್ನಿಂಗು ಅಮ್ಮ ಮನೆಗೂ ಥಿಯೇಟ್ರಿಗೂ ಹತ್ತಿರ. ಸೊ ಸಂಡೇ ಮಾರ್ನಿಂಗ್ ಅಲ್ಲೇ ಇದ್ವಿ. ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ, ಚಾಪ್ಸು ಎಲ್ಲ ರೆಡಿ ಆಯಿತು. ಸೊ ಬಿಸಿ ಬಿಸಿ ಎಲ್ಲ ತಿಂದ್ಕೊಂಡು ಆವತ್ತಿನ ದಿನವೇ ನನ್ನ ಕಸಿನ್ದು ಹುಟ್ಟುಹಬ್ಬನೂ ಸಹ ಇತ್ತು. ಸೊ ಅನು ಅಂತ. ಸೊ ಎಲ್ಲರೂ ಸಹ ಬಿಲೇಟೆಡ್ ವಿಶ್ ಮಾಡ್ಬೋದು. ಅನು ಅಂತ ಅವ್ರ ಹೆಸರು. ಸೊ ಹ್ಯಾಪಿ ಬರ್ಡೇ ಅನು, ಬಿಲೇಟೆಡ್ ಅಂತ ಹೇಳ್ತಾ. ಸೊ ಈಗ ಟಿಫನ್ ಎಲ್ಲ ಮುಗಿಸಿ ಲೈಟಾಗಿ ಚಿಕ್ಕದಾಗಿ ಪಾರ್ಟಿ ಮಾಡ್ಕೊಂಡ್ವಿ. ಪಾರ್ಟಿ ಅಂತ ಹೇಳಿದ್ರೆ ಮಕ್ಕಳು ಇದ್ರಲ್ಲ. ಸೊ ಅದಕ್ಕೋಸ್ಕರ ಕೇಕೆಲ್ಲ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ. ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಸೊ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಕಸಿನ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಗಲಾಟೆ ಇತ್ತು ಮಕ್ಕಳದು, ಆದ್ರೂ ಸೂಪರಾಗಿ ಆ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ನೋಡಿ, 2 ಕೇಕು, ಒಂದು ಕಸಿನ್ ತಂದಿದ್ದು, ಇನ್ನೊಂದು ನಾವು ತೊಗೊಂಡಿದ್ದು ಹ್ಯಾಪಿ ಬರ್ಡೇ ಅಂತ. ಸೊ ಸೆಲೆಬ್ರೇಟ್ ಮಾಡುವಂಥ ಸಮಯ. ಮಕ್ಕಳು ನಮ್ಮ ಚೀಕು ಒಂದು ನಾನು ಕೇಕ್ ಕಟ್ ಮಾಡ್ತೀನಿ ಅಂತ. ಸಿಕ್ಕಾಪಟ್ಟೆ ಏನಂತಾರೆ, ಅವನಿಗೆ ಒಂಥರ ಕೇಕ್ ನಾನೇ ಕಟ್ ಮಾಡಬೇಕು ಅನ್ನೋ ಫೀಲು. ಸೊ ಕೊನೆಗೆ ಆ ಒಂದು ಕೇಕ್ನ ಎಲ್ಲರೂ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಜೋರಾಗಿ. ಆ ಕ್ಯಾಂಡ್ಲು ಪ್ರಾಬ್ಲಮ್ ಏನು ಗೊತ್ತಾ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಕ್ಯಾಂಡ್ಲ್ ಹತ್ತುತ್ತಾ ಇಲ್ಲ. ಮ್ಯಾಜಿಕ್ ಕ್ಯಾಂಡ್ಲ್ ಅಲ್ವಾ, ಅಲ್ಲ ಸ್ಪಾರ್ಕಲ್ ಕ್ಯಾಂಡಲ್ ಅಲ್ವಾ. ಸೊ ನಾನು ವೀಡಿಯೋ ಆಫ್ ಮಾಡಿದಾಗ ಬಗ್ ಅಂತ ಹೊಡಿತು. ಸ್ವಲ್ಪ ಸ್ಪಾರ್ಕಲ್ ಕ್ಯಾಂಡಲ್ನ ಯೂಸ್ ಮಾಡಬೇಕಾದ್ರೆ ಸೇಫಾಗಿ ಯೂಸ್ ಮಾಡಿ. ಸೊ ಹೀಗೆ ಕಸಿನ್ ಎಲ್ಲ ಸೇರಿ ಕಸಿನ್ದು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ ಕೊನೆಗೂ. ಸೊ ಸಂಡೇ ಸ್ಯಾಟರ್ಡೇ ಮೂವಿ ಮತ್ತು ಈ ರೀತಿ ಸೆಲೆಬ್ರೇಷನ್ ಮಾಡಿಕೊಂಡು, ಆ್ಯಕ್ಚುಲಿ ಸ್ಯಾಟರ್ಡೇ ಈವ್ನಿಂಗ್ವರೆಗೂ ನಮ್ದು ಏನೂ ಪ್ಲ್ಯಾನ್ ಇರಲಿಲ್ಲ. ಸ್ಯಾಟರ್ಡೇ ಈವ್ನಿಂಗ್ ನಾವು ಮೂವಿಗೆ ಹೋಗಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮೂವಿ ಮಾತ್ರ. ಯಾರೆಲ್ಲ ಇನ್ನೂ ಮಾರ್ಕ್ ಚಿತ್ರ ನೋಡಿಲ್ಲ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಮಾರ್ಕ್ ಚಿತ್ರನ ನೋಡಿ. ಯಾವುದೇ ರೀತಿ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಕನ್ನಡ ನಟರೇ. ಸೊ ಒಂದು ಸ್ವಲ್ಪ ಎಲ್ಲೋ ನಮ್ಮ ಹೀರೋಗಳು ಅಂತ ಹೇಳ್ಬಿಟ್ಟು ಜಾಸ್ತಿ ಪ್ರೀತಿ ತೋರಿಸ್ತೀವಿ. ಹಾಗಂತ ಯಾವ ಸಿನಿಮಾನೂ ದ್ವೇಷಿಸಲ್ಲ, ಯಾವ ಸಿನಿಮಾನೂ ನಾವು ದೂರ್ತಾ ಇಲ್ಲ. ಆದಷ್ಟು ಎಲ್ಲ ಚಿತ್ರನೂ ಫಿಲಮ್ ಥಿಯೇಟ್ರಲ್ಲೇ ಹೋಗಿ ನೋಡಿ. ಸೊ ಯಾರೆಲ್ಲ ಇದ್ದೀರಾ, ನನ್ನ ಕಸಿನ್ಗೆ ವಿಶ್ ಮಾಡ್ಬೋದು ಹ್ಯಾಪಿ ಬರ್ಡೇ ಅನು ಅಂತ. ಸೊ ಇದೇ ರೀತಿ ನನ್ನ ಲಾಗ್ನ ನೋಡಿ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ, ಯಾವುದೇ ರೀತಿಯ ಆ್ಯಡ್ಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ಪುಟಾಣಿ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.